ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತೆ ಮರುಜೀವ ಪಡೆದುಕೊಂಡು ಹೊಸ ಸ್ವರೂಪದೊಂದಿಗೆ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಏನಾದರೂ ಆಗಲಿ, ಎರಡರಲ್ಲಿ ಒಂದು ಡಿಸೈಡ್ ಆಗಲಿ ಎನ್ನುವಂತಹ ತೀರ್ಮಾನವನ್ನ ಮಾಡಿ ಹೈಕಮಾಂಡ್ ಮುಂದೆ ಇದನ್ನ ಮುಖ್ಯವಾಗಿ ಚರ್ಚೆ ಮಾಡೋದಕ್ಕೆ ಅವರೇ ತೀರ್ಮಾನ ಮಾಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇವತ್ತು ಕೇರಳದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ಈ ಎಲ್ಲ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನನಗೆ ಟೈಮ್ ಕೊಡಿ ಅಂತ ಕೇಳಬೇಕಾಗಿತ್ತು. ಹಾಗಾದ್ರೆ ಈ ವಿಚಾರ ಕುರಿತಂತೆ ಕೇರಳದಲ್ಲಿ ಚರ್ಚೆ ನಡೀತಾ ಸಿದ್ದರಾಮಯ್ಯನವರ ಬಲಗೈ ಬಂಟ ರಾಜಣ್ಣ ಅವರು ಈ ವಿಚಾರವನ್ನ ಡಿಸ್ಕ್ಲೋಸ್ ಮಾಡಿದ್ದಾರೆ, ಈ ರಹಸ್ಯವನ್ನ ಡಿಸ್ಕ್ಲೋಸ್ ಮಾಡಿದ್ದಾರೆ. ಮತ್ತು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ತಲೆಯಲ್ಲಿ ಏನಿದೆ, ಪ್ಲಾನ್ ಬಿ ಏನು ಅನ್ನೋದನ್ನ ಅವರು ಅದನ್ನ ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಅಖಾಡ ಸಜ್ಜಾಯ್ತಾ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಸಿದ್ದರಾಮಯ್ಯನವರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಶಿವನ್ ಮರ ಬಿಟ್ಟು ಏನನ್ನ ಮಾಡೋಕ್ಕಾಗ್ತಿದ್ದ? ಶಿವನ್ ಬಿಟ್ಟು ಏನೋ ಮಾಡೋಕ್ಕಾಗದಿದ್ರೆ ಹೇಳು, ಎಲ್ಲದಕ್ಕೂ ಅವನೇ. ಸಿದ್ದರಾಮಯ್ಯನವ್ರ ಮನೆ ಆಸ್ತಿನ, ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂತ ಭಿಕ್ಷೆ. ಗೆಳೆಯರೆ, ಕೇರಳ ಮುಖ್ಯಮಂತ್ರಿಯಾಗಿ ಸತೀಶನ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಹಾಗೇನೆ ಕಾಂಗ್ರೆಸ್ ವರಿಷ್ಠ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಕೇರಳ ಸಂಸತ್ ಸದಸ್ಯೆ ಪ್ರಿಯಾಂಕಾ ಗಾಂಧಿ ಇವರೆಲ್ಲರೂ ಕೂಡ ಅವರು ಹೋಗಿದ್ರು. ಇದು ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಅಲ್ಲಿ 10 ವರ್ಷಗಳ ಬಳಿಕ ಅಧಿಕಾರಕ್ಕೆ ಬರ್ತಾರೆ, ಇಂಥದ್ದೊಂದು ಕಾರ್ಯಕ್ರಮವನ್ನ ಸೆಲೆಬ್ರೇಟ್ ಮಾಡುವ ದೃಷ್ಟಿಯಿಂದ ಅವರಲ್ಲಿ ಹೋಗಿದ್ದು. ಅವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ರಂಗು ತಂತು. ಸರಿ, ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಹೇಗೆ ಸಿಗ್ನಿಫಿಕೆನ್ಸ್? ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗುವ ಮುನ್ನ ತಮ್ಮ ಬೆಂಬಲಿಗರಿಗೆ ಈ ನಾಯಕತ್ವ ಗೊಂದಲದ ವಿಚಾರದಲ್ಲಿ ಯಾವುದಾದ್ರೂ ಒಂದು ತೀರ್ಮಾನವನ್ನು ನಾವು ಮಾಡೇ ಮಾಡ್ತೇವೆ, ನಾನು ಕೇಳ್ತೇನೆ, ಈ ಗೊಂದಲವನ್ನು ಬಗೆಹರಿಸಿ ಅಂತ ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳ್ತೇನೆ ಮತ್ತು ಈ ಬಗ್ಗೆ ಚರ್ಚೆ ನಡೆಸೋದಕ್ಕೆ ನನಗೆ ಕಾಲಾವಕಾಶ ಕೊಡಿ ಅಂತ ಕೇರಳದಲ್ಲಿ ರಾಹುಲ್ ಗಾಂಧಿ ಅವರಿಗೆ ನಾನು ಮುಖಾಮುಖಿ ಭೇಟಿಯ ಸಂದರ್ಭದಲ್ಲಿ ಕೇಳ್ತೇನೆ ಅನ್ನುವ ಮಾತನ್ನ ಅವರು ಹೇಳಿದ್ರು ಅನ್ನುವಂತಹ ವಿಷಯವನ್ನ ಇವತ್ತು ಅವರ ಬಲಗೈ ಬಂಟ ರಾಜಣ್ಣ ಅವರು ಬಹಿರಂಗಪಡಿಸಿದ್ದಾರೆ. ಹೀಗಾಗಿ ಇಲ್ಲಿ ಮಾತುಕತೆ ನಡೀತಾ, ಮಾತುಕತೆಯ ಸಂದರ್ಭದಲ್ಲಿ ಒಂದು ವೇಳೆ ಮಾತುಕತೆ ನಡೆದಿದ್ರೆ ರಾಹುಲ್ ಗಾಂಧಿ ಅವರು ಏನಂದ್ರು ಅಂದ್ರೆ, ಸದ್ಯದಲ್ಲಿ ದೆಹಲಿಗೆ ಹೋಗೋದಕ್ಕೆ, ಸದ್ಯದಲ್ಲೇ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗೋದಕ್ಕೆ, ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಯಾವುದಾದರೂ ಒಂದು ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳಲೇಬೇಕು ಎನ್ನುವಂತಹ ವಿದ್ಯಮಾನಕ್ಕೆ ಅಖಾಡ ಸಜ್ಜಾಗಿದೆ ಎನ್ನುವಂತಹ ವಿಚಾರಕ್ಕೆ ಇದೀಗ ಮತ್ತೆ ಮರುಜೀವ ಸಿಕ್ಕಿದೆ. ಈಗ ಹೇಗೆ ಮಾತಾಡಿರ್ಬೋದು ರಾಹುಲ್ ಗಾಂಧಿ ಅವರ ಜೊತೆ ಸಿದ್ದರಾಮಯ್ಯನವರು, ಹೇಗೆ ಮಾತಾಡಿರ್ಬೋದು, ಹೇಗೆ ಕಾಲಾವಕಾಶ ಸಿಕ್ಕಿರಬಹುದು ಅನ್ನೋದ್ರ ಬಗ್ಗೆ ರಾಜಣ್ಣ ಎಕ್ಸ್ಪ್ಲೈನ್ ಮಾಡ್ತಾರೆ, ಬನ್ನಿ ನೋಡೋಣ. ಈಗ ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ಹೋಗಿದ್ದಾರೆ. ಪ್ರಮಾಣ ವಚನ ಇರೋದು ಎಷ್ಟೊತ್ತಿಗೆ? 10 ಗಂಟೆಗೆ ಹೌದಲ್ವಾ? ಎಷ್ಟೊತ್ತಿಗೆ ಮುಗಿಬೋದು? ಅರ್ಧ ಗಂಟೆ ಮುಗೀತಾರೆ. ಅರ್ಧ ಗಂಟೆ ಮುಗೀತಿದ್ದಂಗೆ 20 ಜನ ಮಂತ್ರಿಗಳು ಅವರು ಏನು ಮಾಡ್ತಾರೆ, ಫಸ್ಟ್ ಕ್ಯಾಬಿನೆಟ್ ಮಾಡೋಕ್ಕೆ ಹೋಗ್ತಾರೆ. ನಾವು ಹೇಳಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಯಾವುದಾದ್ರು ನಿರ್ಣಯ ಮಾಡೋಕ್ಕೆ ಅಂತ ಅವರೆಲ್ಲ ಹೋಗ್ತಾರೆ. ಸಿದ್ದರಾಮಯ್ಯನವರು ಅಲ್ಲೇ 3 ಗಂಟೆವರೆಗೂ ತ್ರಿವೇಂದ್ರಮ್ನಲ್ಲೇ ಉಳಿತಾರೆ, ಹೌದಲ್ವಾ? ಅಲ್ಲಿನೇ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಡಿ.ಕೆ. ಶಿವಕುಮಾರ್ ಇರ್ತಾರೆ. ಅಲ್ಲೇ ಯಾಕೆ ಚರ್ಚೆ ಮಾಡಿರಬಾರ್ದು? ಅದ್ರ ಸಾಧ್ಯತೆಯೂ ಕೂಡ ಇದೆ. ಆಗಿರಬಹುದು ಅಂತ ಹೇಳಿ ಪ್ರಿಡಿಕ್ಷನ್. ಯಾಕೆಂದರೆ 3 ಗಂಟೆವರೆಗೂ ಅಲ್ಲೇ ಇರ್ತಾರಲ್ಲ ಇವರು. 3 ಗಂಟೆವರೆಗೂ ಅಲ್ಲೇ ಇದ್ದು ಏನು ಮಾಡ್ತಾರೆ ಅವರೆಲ್ಲ? ಏನು ಮಾಡ್ತಾರೆ? ಏನಾದ್ರು ಒಂದು ಅಲ್ಲೇ ಏನು ಅದೇನು ಒಂದು ದಿವಸ ಮಾತಾಡ್ಬೇಕೇನ್ರಿ? ಅಲ್ಲೇ 4-5 ಜನ ಕೂತ್ಕೊಂಡು ಒಂದು 5 ನಿಮಿಷದಲ್ಲಿ ಏನಾದ್ರು ಒಂದು ಅಭಿಪ್ರಾಯ ರಾಹುಲ್ ಗಾಂಧಿಯವ್ರ ಬಾಯಿಯಿಂದ ಏನು ಬರ್ತದೆ ಅದು ಜಾರಿ ಆಗ್ತದೆ. ಆಗಬಹುದು ಅಂತ ನನ್ನ ವೈಯಕ್ತಿಕ ನಿರೀಕ್ಷೆ. ಯಾಕೆಂದರೆ ನಾನು ಅವ್ರ ಟಿ.ಪಿ ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ.
ಅಂದ್ರೆ ಕಾಲಾವಕಾಶ ಹೇಗೆ ಸಿಕ್ತು ಅನ್ನೋದನ್ನ ರಾಜಣ್ಣ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವರ ಎಕ್ಸ್ಪ್ಲೈನ್ ಮಾಡಿರುವ ರೀತಿ ಮತ್ತು ಅಲ್ಲಿ ನಡೆದ ವಿದ್ಯಮಾನಗಳನ್ನ ಗಮನಿಸಿದ್ರೆ ಅನೌಪಚಾರಿಕವಾಗಿ ಆದರೂ ಕೂಡ ಖರ್ಗೆ ಅವರ ಜೊತೆ, ರಾಹುಲ್ ಗಾಂಧಿ ಅವರ ಜೊತೆ ಮುಖ್ಯಮಂತ್ರಿಗಳು ಮಾತನಾಡಿರುವ ಸಾಧ್ಯತೆಗಳು ಹೆಚ್ಚಾಗಿ ನಮಗೆ ಕಾಣಿಸ್ಕೊತಾ ಇದೆ. ಅದರ ಡೀಟೇಲ್ಸ್ ಡಿಸ್ಕ್ಲೋಸ್ ಆಗದಲ್ಲೇ ಇರಬಹುದು. ಇದು ಪಾಯಿಂಟ್ ನಂಬರ್ 1. ಇಲ್ಲಿ ಪಾಯಿಂಟ್ ನಂಬರ್ 2 ಮೋಸ್ಟ್ ಇಂಪಾರ್ಟೆಂಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ಲಾನ್ ಬಿ ಜೊತೆಗೂ ಕೂಡ ಅವರು ಸಜ್ಜಾಗಿದ್ದಾರೆ. ಒಂದು ವೇಳೆ ನನ್ನ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದಿತ್ತು ಅಂದ್ರೆ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ. ಇದು ಮುಖ್ಯಮಂತ್ರಿಗಳ 2ನೇ ಪ್ಲಾನ್. ಅಂದ್ರೆ 8 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದಾರೆ. 8 ವರ್ಷ ಪಕ್ಷಕ್ಕಾಗಿ ದುಡಿದಿರುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೂ ಕೂಡ ಕೂಲಿ ಸಿಗಬೇಕಿದೆ. ಇಲ್ಲಿ ಸರ್ಕಾಸ್ಟಿಕ್ ಆಗಿ ಅವರು ಶಿವಕುಮಾರ್ ಅವನ್ನ ರೆಫರ್ ಮಾಡಿದ್ರೆ ಪರಮೇಶ್ವರ್ ಅವರಿಗೂ ಕೂಲಿ ಸಿಗಬೇಕಿದೆ. ಜೊತೆಗೆ ದಲಿತರೊಬ್ಬರು ಮುಖ್ಯಮಂತ್ರಿ ಆದ್ರು ಅನ್ನೋ ಕೀರ್ತಿ ನಿಮಗೆ ಸಿಗುತ್ತೆ. ಇದು ಪ್ಲಾನ್ ಬಿ. ಇದನ್ನು ಕೂಡ ರಾಜಣ್ಣ ಇವತ್ತು ಡಿಸ್ಕ್ಲೋಸ್ ಮಾಡಿದ್ರು. ಅವ್ರ ಮಾತಲ್ಲಿ ಕೇಳೋಣ ಬನ್ನಿ. ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವಾ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಈ ಡೆವಲಪ್ಮೆಂಟ್ಸ್ ನೋಡಿದ್ರೆ ಎಲ್ಲ ಒಂದ್ ಕಡೆ ಇದೀಗ 5 ರಾಜ್ಯಗಳ ಚುನಾವಣೆ ಮುಗಿತು. ಇಡೀ ಕಾಂಗ್ರೆಸ್ನ ವಿದ್ಯಮಾನ ದೆಹಲಿಗೆ ಶಿಫ್ಟ್ ಆಗೋದು ಅನಿವಾರ್ಯ ಆಗಿದೆ. ಅದೇ ಒಂದು ವೇಳೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನು ಮುಂದೆ, ಕಾಂಗ್ರೆಸ್ ಹೈಕಮಾಂಡ್ ಇನ್ನು ಮುಂದೆ ಒಂದು ಕಡಕ್ಕೆನ್ನಿಸುವ ತೀರ್ಮಾನ ಕೈಗೊಳ್ಳದಿದ್ದರೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಚಪ್ಪಡಿ ಹಾಕೊಳ್ಳೋದು ಬಹುತೇಕ ನಿಶ್ಚಿತ. ಅಂದ್ರೆ ಎಲ್ಲ ಒಂದ್ ಕಡೆ ಇಡೀ ನಾಯಕರು ದೆಹಲಿಗೆ ದೌಡಾಯಿಸುವ ಸಾಧ್ಯತೆ ಇದೆ. ನಾವು ಮುಖ್ಯಮಂತ್ರಿಯಾಗಿ ನೀವೇ ಕಂಟಿನ್ಯೂ ಆಗಿ ಅಂತ ಸಿದ್ದರಾಮಯ್ಯನವರಿಗೆ ಗ್ರೀನ್ ಸಿಗ್ನಲ್ ಒಂದು ವೇಳೆ ಸಿಕ್ಕಿದ್ರೆ ಹಾಗಾದ್ರೆ ಸಂಪುಟ ಸರ್ಜರಿಗೆ ನನಗೆ ಅವಕಾಶ ಕೊಡಿ ಅನ್ನುವ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಹೈಕಮಾಂಡ್ ಮುಂದೆ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಇದು ಒಟ್ಟಾರೆ ಒಂದು ಹೈ ವೋಲ್ಟೇಜ್ ವಿದ್ಯಮಾನದತ್ತ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದೆ. ಒಂದು ಹೀಗೆ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ, ಇಂತಹ ಹಲವು ಮಜಲುಗಳು ಈ ಒಂದು ಡೆವಲಪ್ಮೆಂಟ್ ಅಲ್ಲಿ ಅಡಕಾಗಿವೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.